ಹನುಮಂತ ಗೆದ್ದೆ ಗೆಲ್ತಾನೆ, ಆತನಿಗೆ ಪೊಟೆನ್ಶಿಯಲ್ ಇದೆ, ಆತ ಕಾನ್ಫಿಡೆಂಟ್ ಆಗಿದ್ದಾನೆ ಹಿಂಗಂದು ಮನಸ್ಫೂರ್ತಿಯಾಗಿ ವಿಶ್ವಸ್ತನ ತಿಳಿಸಿದ್ದಾರೆ ಅಶ್ವಿನಿ ಮೇಡಮ್ ಅವರು. ಯಾಕೆಂದ್ರೆ ಅಶ್ವಿನಿ ಮೇಡಮ್ ಅವರು ಕೂಡ ಕೆಲವಿಷ್ಟು ಬಾರಿ ಸ್ಕ್ರೋಲ್ ಮಾಡುವಂತ ಟೈಮ್ ಪ್ರೊಮೋಸ್ ಗಳನ್ನ ನೋಡ್ತಾರೆ. ಆಗ ಹನುಮಂತನ ಆಟ ಮತ್ತೆ ಪ್ರೊಮೋಗಳಲ್ಲಿ ತೋರಿಸಿರುವ ಹಾಗೆ ಹಾಡನ್ನ ಆಡುವಂತದ್ದು, ನಂತರದಲ್ಲಿ ಸುದೀಪ್ ಸರ್ ಅವರು ಬಟ್ಟೆಗಳನ್ನ ಕಳ್ಸಿಕೊಡ್ತಾರೆ, ಆ ಒಂದು ಕ್ಲಿಪ್ಪಿಂಗ್ಸ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಗಮನಿಸಿದ್ದಾರೆ. ಹನುಮಂತ ಒಂದು ಡೀಸೆಂಟ್ ಮತ್ತೆ ಮುಗ್ಧ ಹುಡುಗ, ಆತ ಗೆಲ್ಬೇಕು ಅಂತ ಪ್ರತಿಯೊಬ್ಬರು ಬಯಸ್ತಾ ಇದ್ದಾರೆ. ಅದೇ ರೀತಿ ಅಶ್ವಿನಿ ಮೇಡಮ್ ಅವ್ರಿಗೂ ಕೂಡ ಅದೇ ಆಸೆ ಆಗಿರುತ್ತೆ. ತುಂಬಾನೇ ಚೆನ್ನಾಗಿ ಆಟ ಆಡ್ತಿದ್ದಾನೆ, ಗೆಲ್ಲಲಿ ಅಂತ ಕೂಡ ಮನಸ್ಫೂರ್ತಿಯಾಗಿ ತಿಳಿಸ್ತಾ ಇದ್ದಾರೆ. ನಿಮ್ಗೇನ್ ಅನ್ಸುತ್ತೆ? ಅಶ್ವಿನಿ ಮೇಡಮ್ ಅವರು ಕೂಡ ಸಪೋರ್ಟ್ ಮಾಡ್ತಾ ಇರಿ. ಸಾಕಷ್ಟು ವೀಕ್ಷಕರು ಕೂಡ ವೋಟ್ಸ್ ಗಳನ್ನ ಮಾಡ್ತಾ ಇರ್ತಾರೆ. 9ನೇ ವಾರ ಸೇಫ್ ಆಗಿದ್ದಾನೆ ಹನುಮಂತ, 10ನೇ ವಾರಕ್ಕೆ ಡೈರೆಕ್ಟ್ ಕಾಲಿಟ್ಟಿದ್ದಾನೆ. ಈ ವಾರ ನಾಮಿನೇಟ್ ಆಗಿಲ್ಲ, ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ರು ಕೂಡ ಹನುಮಂತನಿಗೆ ವೋಟ್ ಮಾಡೋ ಮೂಲಕ ಲಾಸ್ಟ್ ಟೈಮ್ ಸೇವ್ ಮಾಡಿದ್ರು. ಈ ವಾರವೂ ಕೂಡ ಚೆನ್ನಾಗಿ ಬಿಗ್ ಬಾಸ್ ಮನೆ ಒಳಗಡೆ ಇದ್ದ, ಆಟವಾಡಿದ ಹನುಮಂತ, ಚೆನ್ನಾಗಿ ಆಡನು ಸಹ ಹೇಳ್ತಿದ್ದ, ಎಲ್ರೂ ಕೂಡ ನೋಡಿರ್ತಾರೆ. ಹೀಗಾಗಿ ಸೆಲೆಬ್ರಿಟೀಸ್ ಗಳು ಕೂಡ ಹನುಮಂತನನ್ನ ಇಷ್ಟ ಪಡ್ತಾರೆ. ಈಗಾಗಲೇ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ತುಂಬಾನೇ ಹೆಸರುವಾಸಿಯಾದಂತವ್ರು ಹನುಮಂತ. ಸರಿಗಮಪ ಇಂದ ಹಿಡಿದು ನಂತರದಲ್ಲಿ ಬ್ಯಾಚುಲರ್ಸ್ ಅಂತ ಬಂದಿತ್ತು, ಆ ಒಂದು ರಿಯಾಲಿಟಿ ಶೋ ಆಗಿರ್ಬೋದು, ನಂತರದಲ್ಲಿ ಡಿಕೆಡಿ ಒಂದು ಶೋ ಬಂದಿತ್ತು, ಅದರಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಗಳಾಗಿರ್ಬೋದು. ಸೊ ಈ ರೀತಿ ನಟನೆಯ ಜೊತೆಗೆ ಕಂಪ್ಲೀಟ್ ಆಗಿ ಡ್ಯಾನ್ಸ್ ಎಲ್ಲವನ್ನೂ ಕೂಡ ಕಲ್ತ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಆಕ್ಟಿಂಗ್ ಕೊಟ್ರೆ ಆಕ್ಟಿಂಗ್ ಅನ್ನು ಕೂಡ ಮಾಡ್ತಾರೆ. ಬಿಗ್ ಬಾಸ್ ವೇದಿಕೆ, ಬಿಗ್ ಬಾಸ್ ಮನೆಯೊಳಗಡೆ ಕೂಡ ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದ್ದಾರೆ. ಡ್ಯಾನ್ಸ್ ಆಗಿರ್ಬೋದು, ಸಾಂಗ್ಸ್ ಗಳನ್ನ ಹೇಳ್ತಾರೆ, ರಂಜಿಸುತ್ತಾರೆ.